ಚಿಂತಾಮಣಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೂ ನನ್ನ ಎನ್ ಕೃಷ್ಣಪ್ಪ ಬೆರ್ಮಾಚಳ್ಳಿ ಗ್ರಾಮದ ಎನ್ ಕೃಷ್ಣಪ್ಪ ಮಾಡೋ ನಮಸ್ಕಾರಗಳು. ನನ್ನ ಹೆಸರು ಜಯಕೃಷ್ಣ ಅಂತಲೂ ಕರೀತಾರೆ. ಈಗ ಭಾರತೀಯ ಕಿಸಾನ್ ಸಂಘ ನಮ್ಮ ತಾಲೂಕು ವ್ಯಾಪ್ತಿಗೆ ಬಂದು ಸುಮಾರು 15 ವರ್ಷ ಆಗಿತ್ತು. 15 ವರ್ಷದಲ್ಲಿ ಫಸ್ಟ್ ಮೂಮೆಂಟಲ್ಲಿ ನನ್ನೇ ಅಧ್ಯಕ್ಷರಾಗಿ ಮಾಡಿದ್ರು. ತದನಂತರ ಒಂದು ಬೇರೆ 3 ವರ್ಷಕ್ಕೆ ಒಂದು ಬದಲಾವಣೆ ಮಾಡುವಂಥ ಒಂದು ವ್ಯವಸ್ಥೆ ಈ ಸಂಘಟನೆಯಲ್ಲಿದೆ. ಸಂಘಟನೆಯಲ್ಲಿರುವಾಗ ಪ್ರತಿ 3 ವರ್ಷಕ್ಕೆ ಒಂದು ಸಲ 10 ರೂಪಾಯಿ ಅಂತೆ. ಮೊದಲು 5 ರೂಪಾಯಿ ಇತ್ತು, ಈಗ 10 ರೂಪಾಯಿ. ಇದು ಭಾರತ ದೇಶಾದ್ಯಂತ ಇರ್ತಕ್ಕಂಥ ಏಕೈಕ ಸಂಘಟನೆ. ಪ್ರತಿ ಗ್ರಾಮದಲ್ಲಿ ಒಂದು 50 ಸದಸ್ಯರನ್ನ ಆಯ್ಕೆ ಮಾಡ್ಕೊತೀವಿ. ಬರೀ ಸದಸ್ಯತ್ವ ಫೀಸು ಓನ್ಲಿ 10 ರೂಪಾಯಿ ಮಾತ್ರ. ಈಗ ಈ ಥರ ಸದಸ್ಯತ್ವ ಮಾಡಿದ್ದಾದ ಮೇಲೆ ಅದೇ 50 ಜನನ ಬಳಕೆ ಮಾಡಿಕೊಂಡು ಗ್ರಾಮದಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ತಾಲೂಕು ಮಟ್ಟಕ್ಕೆ ತಿಳಿಸೋದಕ್ಕೆ ಒಂದು ಕಮಿಟಿ ಮಾಡ್ಕೊತೀವಿ. ಕಮಿಟಿನಲ್ಲಿ ಒಬ್ಬ ಅಧ್ಯಕ್ಷ, ಒಬ್ಬ ಕಾರ್ಯದರ್ಶಿ ಇರ್ತಾರೆ, 5 ಜನ ಸದಸ್ಯರು ಇರ್ತಾರೆ. ಗ್ರಾಮ ಪಂಚಾಯತಿನಲ್ಲಿ ಅಥವಾ ತಾಲೂಕು ಆಫೀಸ್ ಕಡೆಯಿಂದ ರೈತರಿಗೆ ಆಗುವಂಥ ಕೆಲಸಗಳೇನೇ ಇರ್ಬೋದು ಅದ್ರ ಬಗ್ಗೆ ಚರ್ಚೆ ನಡೆಸಿ ನಮ್ಮ ತಾಲೂಕು ಮಟ್ಟದಲ್ಲಿ ನಮ್ಮ ತಾಲೂಕು ಸಮಿತಿ ಇದೆ. ಒಂದು 21 ಜನ ನಾವು ಕಮಿಟಿ ಸದಸ್ಯರಿದ್ದೀವಿ. ಅದರಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ, ಸಹಕಾರ್ಯದರ್ಶಿ, ಉಪಾಧ್ಯಕ್ಷರು, ಆಮೇಲೆ ವಿದ್ಯುತ್ ಪ್ರಮುಖ ಅಂತ, ಕಂದಾಯ ಪ್ರಮುಖ ಅಂತ, ಆಮೇಲೆ ಇದು ಸಾವಯವ ಕೃಷಿ ಪ್ರಮುಖ ಅಂತ, ಈ ಥರ ಎಲ್ಲ ಆಯ್ಕೆ ಮಾಡ್ಕೊಂಡಿದ್ದೀವಿ. 21 ಜನ ಕಮಿಟಿ. ಇವಾಗ ನಾವು ಪ್ರತಿ ತಿಂಗಳು ಮೊದಲನೇ ಬುಧವಾರ ಯಾವ ದಿನಾಂಕದಂದಾದರೂ ಬರ್ಬೋದು, ಮೊದಲನೇ ಬುಧವಾರ ನಾವು ಐಬಿನಲ್ಲಿ ಮೀಟಿಂಗ್ಸ್ ಇರ್ತೀವಿ. ಸುಮಾರು ಒಂದು 50-60 ಜನ ಇವಾಗ ಸದ್ಯಕ್ಕೆ ರೈತರೆಲ್ಲ ಸೇರಿ ಕೂತ್ಕೊಂಡು ತಾಲೂಕಿನಲ್ಲಿ ಆಗುವಂಥ ಕೆಲಸಗಳು ರೈತರದ್ದು ಏನೇ ಇರ್ಬೋದು, ತಾಲೂಕು ಆಫೀಸಲ್ಲಿರ್ಬೋದು, ಒಂದು ತೋಟಗಾರಿಕೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಏನೇ ಸಮಸ್ಯೆಗಳು ಪ್ರತಿಯೊಂದು ರೈತರ ಸಮಸ್ಯೆ ಇದ್ದೇ ಇರುತ್ತೆ. ಫೈಲ್ಗಳು ಅಥವಾ ಕಡತಗಳು ಇವು ಅತಿ ಜರೂರಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅಧಿಕಾರಿಗಳು. ಅದರ ಬಗ್ಗೆ ನಾವು ಒಬ್ಬರು ಹೋದರೆ ನಮ್ಮ ಫೈಲ್ಗಳನ್ನ ತಿರುಗೇ ನೋಡೋದಿಲ್ಲ ಅವರು. ಅದರಿಂದ ನಾವು ಒಂದಷ್ಟು ಜನ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾವ ರೈತನ ಒಂದು ಸಮಸ್ಯೆ ಇದೆ, ಯಾವ ರೈತನ ಕಡತ ಪೆಂಡಿಂಗ್ ಇದೆ, ಅದನ್ನು ಶೀಘ್ರವಾಗಿ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಹತ್ರ ಕೂತ್ಕೊಂಡು ಅವರ ವ್ಯಾಪ್ತಿಗೆ ಬರ್ತಕ್ಕಂಥ ಕಂದಾಯ ಅಧಿಕಾರಿಗಳು ಯಾರೇ ಇರ್ಬೋದು ಅವರೆಲ್ಲರನ್ನೂ ಕರೆಸಿ ತಾಲೂಕು ಆಫೀಸಲ್ಲಿ ನಾವು ಕೂತ್ಕೊಂಡು ಈ ರೈತರ ಬಗ್ಗೆ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥ ವ್ಯವಸ್ಥೆ ಆಗ್ತಾಯಿದೆ. ಈಗ ಸದ್ಯಕ್ಕೆ ಸುಮಾರು ಒಂದು 4-5 ಇದ್ದಾವೆ ಪೆಂಡಿಂಗು. ನಾವೇ ಸುಮಾರು ಸಲ ಹೋದರೂ ಕೂಡ ಕೇಸ್ ವರ್ಕರ್ಗಳು ನಮ್ಮನ್ನು ಕಷ್ಟ ಸುಖ ವಿಚಾರಿಸೋದೇ ಇಲ್ಲ. ಇದೆಲ್ಲ ಹೇಳಿದ್ದೀವಿ, ಕಿವಿಮಾತವರೆಗೂ ಸಹ ಸರಿಪಡಿಸ್ಕೊತೀವಿ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ರೈತರ ಸಮಸ್ಯೆ ಏನೇ ಇರ್ಬೋದು, ನಮ್ಮ ತಾಲೂಕು ವ್ಯಾಪ್ತಿಗೆ ಬರ್ತಕ್ಕಂಥ ಏನೇ ಸಮಸ್ಯೆ ಇರ್ಬೋದು, ಇದ್ರ ಬಗ್ಗೆ ತಾವೆಲ್ಲರೂ ಸಹ ಗಮನ ಹರಿಸಿ ಬಂದಾಗ ಹೆಚ್ಚು ರೈತರು ಎಲ್ಲ ಸಂಘಟನೆ ಆಗಬೇಕು. ಪ್ರತಿ 3 ವರ್ಷಕ್ಕೊಂದು ಸಲ ನಮ್ಮದು ಚುನಾವಣೆ ಸಹಿತ ಇರುತ್ತೆ. ಚುನಾವಣೆಯಲ್ಲಿ ರೈತರು ಸದಸ್ಯರೆಲ್ಲ ಒಟ್ಟಿಗೆ ಸೇರಿ ಯಾರು ಅಧ್ಯಕ್ಷರು ಇರಬೇಕು, ಯಾರು ಕಾರ್ಯದರ್ಶಿ ಇರಬೇಕು ಅಂತ ಅವರೆಲ್ಲ ಆಯ್ಕೆ ಮಾಡಿದ್ಮೇಲೆ ನಾವೆಲ್ಲ ಆಯ್ಕೆ ಆಗುವಂಥ ಒಂದು ವ್ಯವಸ್ಥೆ ಇದೆ. ಇದರಲ್ಲಿ ನಾವು ಈ ಆಯ್ಕೆ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಉತ್ತಮವಾದಂಥ ಒಂದು ಕೆಲಸಗಳಾಗಬೇಕು. ಸ್ವಲ್ಪ ಸೂಕ್ತ ಪ್ರಮಾಣದಲ್ಲಿ ಯಾರು ಇದಕ್ಕೆ ಸರಿ ಹೊಂದುತ್ತಾರೆ ಅನ್ನೋ ಒಂದು ಉದ್ದೇಶ. ನಮ್ಮ ಭಾರತೀಯ ಕಿಸಾನ್ ಸಂಘದ ಉದ್ದೇಶ ಏನು ಅಂತಂದರೆ ಹರ್ ಕಿಸಾನ್ ಹಮಾರ ನೇತಾ ಅಂತ, ಪ್ರತಿಯೊಬ್ಬ ರೈತನೂ ನಾಯಕನಾಗಬೇಕು ಅನ್ನೋ ಉದ್ದೇಶ. ಸುಮಾರು ನಮ್ಮ ಸಂಘಟನೆಯಲ್ಲಿ ವರ್ಷಕ್ಕೊಂದು ಸಲ 3-4 ಹಬ್ಬಗಳು ಮಾಡ್ತೀವಿ. ಮೊದಲಿಗೆ ಗೋಮಾತೆ ಪೂಜೆ ಕಾರ್ಯಕ್ರಮ ಅಂತ ಮಾಡ್ತೀವಿ. ನಮ್ಮ ಭಾರತೀಯ ಕಿಸಾನ್ ಸಂಘದಲ್ಲಿ ಪ್ರತಿ ವರ್ಷ 4 ಹಬ್ಬಗಳನ್ನು ಆಚರಣೆ ಮಾಡ್ತೇವೆ. ಒಂದು ಇದನ್ನು ಸಂಘದ ಸಂಸ್ಥಾಪಕರಾಗಂಥ ದತ್ತೋಪಂತ ಅಂಗಡಿ ಅಂತ ಉತ್ತರ ಪ್ರದೇಶದವರು ರಾಜಸ್ಥಾನ ಒಂದು ಕೋಟಾ ಎಂಬ ಜಾಗದಲ್ಲಿ ಇದು ಸ್ಥಾಪನೆ ಆಗಿರುವಂಥದ್ದು 1979ರಲ್ಲಿ. ಅದರದ್ದು ಒಂದು ಸ್ಥಾಪನಾ ಆಚರಣೆ ಮಾಡ್ತೀವಿ. ಆಮೇಲೆ ಗೋಮಾತೆ ಪೂಜೆ ಒಂದು, ಬಲರಾಮ್ ಜಯಂತಿ ಒಂದು, ಈ ಥರ ಮಾಡ್ತೀವಿ. ಇದ್ರ ಬಗ್ಗೆ ರೈತರು ಅಲ್ಲಲ್ಲಿ ಗುಂಪುಗಳು ಸೇರಿಸಿ ರೈತರಿಗೆ ಮಾಹಿತಿ ಕೊಡುವಂಥದ್ದು, ರೈತರದ್ದು ಏನೇ ಸಮಸ್ಯೆ ಇರಲಿ ತಗೊಂಡು ಬನ್ನಿ ಅನ್ನುವಂಥ ನಾವು ತಾಲೂಕಿಗೆ ಕರೆ ಕರೆದು ಅವ್ರ ಸಮಸ್ಯೆ ಬಗೆಹರಿಸಿ ಕಳಿಸ್ಕೊಡೋವಂಥದ್ದು. ಮತ್ತೆ ಬಗೆಹರಿಸ್ಕೊಂಡಾಗ ಮತ್ತೆ ಆ ರೈತರನ್ನ ನಮ್ಮ ಜೊತೆಗೆ ಜೋಡಿಸ್ಕೊಂಡು ಮತ್ತೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡೋದು, ವಿಷಯ ಜನಕ್ಕೆ ತಿಳಿಸುವಂಥದ್ದು ನಾವು ಸಂಘಟನೆಯಲ್ಲಿ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ತಾವೆಲ್ಲರೂ ಸಹ ಗಮನ ಹರಿಸಿ ನಮ್ಮ ಜೊತೆ ಕೈ ಜೋಡಿಸಿದ್ದಾದರೆ
ನಾವು ಒಂದು ಒಳ್ಳೆ ಟೀಮನ್ನು ರೆಡಿ ಮಾಡಿಕೊಂಡು ಆಗುವಂಥ ರೈತರಿಗೆ ಆಗುವಂಥ ಕೆಲಸಗಳು ನೋಡೋಣ ಅಂತ ಹೇಳಿ ನಾನು 4 ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅನಿಸುತ್ತಾ ಜೈ ಬಲೋ ಭಾರತ್ ಮಾತಾ ಕಿ, ಗಂಗಾ ಮಾತಾ ಕಿ, ಗೋ ಮಾತಾ ಕಿ, ಭೂ ಮಾತಾ ಕಿ, ಜೈ ಬಲೋ ಭಾರತ್ ಮಾತಾ ಕಿ ಜೈ.